ಮನಸ್ಸಿಗೆ ಶಾಂತಿ ಬೇಕು. ಇನ್ನೇನಕ್ಕೆ ಆಧ್ಯಾತ್ಮ? ನಾವು ಎಲ್ಲ ಇದು ಕೊನೆಯ ನಮ್ಮ ಹಂತದಲ್ಲಾರು ಸ್ವಲ್ಪ ನೆಮ್ಮದಿಯಾಗಿ ಸಂಸಾರದ ವ್ಯಾಮೋಹಗಳನ್ನು ಬಿಟ್ಟು ಒಂದು ನೆಮ್ಮದಿಯಾಗಿ ಜೀವನ ಮಾಡೋಣ, ಸಮಾಜದಲ್ಲಿ ಒಂದು ಮನಃಶಾಂತಿಯಾಗಿ ಒಂದು ತೃಪ್ತಿಕರವಾದ ಜೀವನ ಮಾಡೋಣ ಅನ್ನೋದು ಒಂದು. ಆಧ್ಯಾತ್ಮ ಏನು ತಿಳ್ಕೊಂಡಿದ್ದೀರಾ? ಈಗ ನಾನು ಅದ್ರಲ್ಲಿ ತಿಳ್ಕೊಬೇಕು ಅಂತ ತಮ್ಮ ಹತ್ರ ಸಂಪರ್ಕದಲ್ಲಿ ಇದ್ದೀನಿ. ಆಧ್ಯಾತ್ಮ ಅಂತನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲವೇ? ಅಷ್ಟಾಗಿ ಗೊತ್ತಿಲ್ಲ. ಆಧ್ಯಾತ್ಮ ಹುಟ್ಟು ಸಾವಿನ ರಹಸ್ಯ. ನಿಮ್ಮ ಹುಟ್ಟು ಸಾವಿನ ರಹಸ್ಯವೇನು? ಏನಕ್ಕೆ ಹುಟ್ಟಿದ್ದೀರಾ ನೀವು? ನಮ್ಮ ಮುತ್ತಾತ ಏನು ಮಾಡಿದ್ರು, ನಮ್ಮ ತಾತ ಏನು ಮಾಡಿದ್ರು, ನಮ್ಮ ತಂದೆ ಏನು ಮಾಡಿದ್ರು, ಅದನ್ನು ಮಾಡೋದಕ್ಕೆ ನಾವು ಹುಟ್ಟಿದ್ದೀನಿ. ಇದು ಜೀವನದ ರಹಸ್ಯ. ಮುತ್ತಾತ ಮದುವೆ ಆದರು, ಮಕ್ಕಳು ಹಿಡಿದ್ರು, ಅವ್ರ ಮಕ್ಕಳಿಗೆ ಮದುವೆ ಮಾಡಿದ್ರು. ತಾತ ಅವ್ರ ಮಕ್ಕಳು ಹಿಡಿದ್ರು, ಮದುವೆ ಮಾಡಿದ್ರು. ತಂದೆ ಮಕ್ಕಳು ಹಿಡಿದ್ರು, ಮದುವೆ ಮಾಡಿದ್ರು. ಈಗ ನಾನು ಹುಟ್ಟಿದ್ದೀನಿ, ಮಕ್ಕಳು ಹಿಡದೆ ಮದುವೆ ಮಾಡ್ತಿದ್ದೀನಿ ಅಥವಾ ಮದುವೆ ಮಾಡಿದ್ದೀನಿ. ಇದು ಜೀವನದ ರಹಸ್ಯ. ನಿಮಗೆ ಅಂತಲ್ಲ, ಲೋಕದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ದೀನಿ. ನನ್ನ ಹಿರಿಕರು ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡ್ತಾರೆ, ಅವರ ನಡವಳಿಕೆಯಿಂದ ನಾನು ಕೂಡ ಅದನ್ನು ಪರಿಪಾಲನೆ ಮಾಡ್ತಿದ್ದೀನಿ. ಕ್ರೈಸ್ತ ಧರ್ಮದ ಬಗ್ಗೆ ಪ್ರೀತಿ ಪ್ರೇಮೆ ವಾತ್ಸಲ್ಯ ಇದೆಯಾ? ಇಲ್ಲ. ಮುಸಲ್ಮಾನ್ ಧರ್ಮದ ಮೇಲೆ ಸತ್ಯತೆ ಪ್ರೀತಿ ಧರ್ಮ ವಾತ್ಸಲ್ಯ ಇದೆಯಾ? ಇಲ್ಲ. ಹಿಂದೂ ಧರ್ಮ ಪ್ರೀತಿ ಪ್ರೇಮ ವಾತ್ಸಲ್ಯ ಧರ್ಮ ಇದೆಯಾ? ಇಲ್ಲ. ಆದರೆ ನಾನು ಒಬ್ಬ ಹಿಂದೂ, ನಾನು ಒಬ್ಬ ಕ್ರೈಸ್ತ, ನಾನು ಒಬ್ಬ ಮುಸಲ್ಮಾನ, ನಾನು ಒಬ್ಬ ಇತ್ಯಾದಿ ಇತ್ಯಾದಿ ಧರ್ಮಕ್ಕೆ ಸೇರಿದವರು. ಅರ್ಥವಿಲ್ಲದೆ ಬಾಳುವ ಜೀವನವೇ ಈಗ ನಾವು ಬಾಳ್ತಾ ಇರೋ ಜೀವನ. ನಮ್ಮ ಜೀವನಕ್ಕೆ ಅರ್ಥವನ್ನು ತಂದುಕೊಡೋದೇ ಆಧ್ಯಾತ್ಮ. ನಾವು ತಿಳ್ಕೊಂಡಿರೋ ಹೆಂಗಸು ಸುಖ, ಪಂಚ ಇಂದ್ರಿಯಗಳ ಸುಖ, ಅವುಗಳಿಂದ ಸಿಗುವ ಆನಂದವೇ ಅಲ್ಲ. ಈಗ ನೀವು ಸಂಸಾರಸ್ಥರು, ನಿಮ್ಮ ಥರ ಲೋಕದ ಮನೆಯಲ್ಲಿ ಬುದ್ಧ ಹೇಳ್ದ, ಯಾರ ಮನೆಯಲ್ಲಿ ಸತ್ತಿಲ್ಲ ಆ ಮನೆಯಿಂದ ಸಾಸಿವೆ ಕಾಳು ತಗೊಂಬ ಅಂತ. ಎಲ್ಲ ಮನೆಯಲ್ಲೂ ಸತ್ತಿದ್ದಾರೆ, ಸಾಸಿವೆ ಕಾಳು ಎಲ್ಲಿಂದ ತರೋದು? ದುಃಖಕ್ಕೆ ಕಾರಣ ಕಂಡುಹಿಡಿಯಕ್ಕೆ ಹೋದಾಗ ಎಲ್ಲ ಸತ್ಯಗಳು ಗೊತ್ತಾಗುತ್ತೆ. ಹಾಗೆ ನಮಗೆ ಗೊತ್ತಿರೋದು ಏನೋ ಒಂದು ಬ್ರ್ಯಾಂಡ್ ಹೊತ್ತುಬಿಟ್ಟಿದ್ದಾರೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಸಿಕ್ಕ, ಜೈನ, ಏನೋ ಒಂದು ಬ್ರ್ಯಾಂಡ್ ಒತ್ತುಬಿಟ್ಟಿದ್ದಾರೆ ಹುಟ್ಟುವಾಗ. ನಂಗೆ ಇಷ್ಟ ಇದೆಯೋ ಇಲ್ವೋ ಫಾಲೋ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಅರ್ಥ ಗೊತ್ತಿದೆಯೋ ಇಲ್ವೋ ಫಾಲೋ ಮಾಡ್ತಾ ಇದ್ದೀನಿ ನಾನು. ಒಂದೊಂದು ಧರ್ಮದಲ್ಲಿ ಒಂದೊಂದು ದೇವರು. ಹಿಂದೂ ಧರ್ಮದಲ್ಲಿ ಕೋಟಿಗಟ್ಟಲೆ ದೇವರು,